ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸುವೇಗ 4ನೇ ತರಗತಿ ಭಾಗ 2 ಗಣಿತ 2024-25ನೇ ಸಾಲಿನ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಪಾಠ 13 ಕಿರುಪರೀಕ್ಷೆಯ ಸಂಪೂರ್ಣ ಉತ್ತರಗಳು. 13 ಕಿರುಪರೀಕ್ಷೆ 4 ಇದು ಲಾಸ್ಟ್ ಯೂನಿಟ್. ಪೇಜ್ ನಂಬರ್ 59 ಇದೆ. ಫಸ್ಟ್ ಮೇನಲ್ಲಿ ಕೆಳಗೆ ಕೊಟ್ಟಿರುವ ಸಮಿತಿಯ ಉಳಿದ ಅರ್ಧ ಭಾಗವನ್ನು ಬರೆಯಿರಿ. ಈ ಒಂದು ಬಾಕ್ಸಲ್ಲಿ ಒಂದು ಡಯಾಗ್ರಾಮ್ನ ಸಮಿತಿನ ಕೊಟ್ಟಿದ್ದಾರೆ. ನೀವು ಅದರ ಒಂದು ಶೇಪ್ನ ನೀವಿಲ್ಲಿ ಕಂಪ್ಲೀಟ್ ಆಗಿ ಬರಿಬೇಕಾಗುತ್ತೆ. ಸೊ ಇಲ್ಲಿ ಯಾವ ಥರ ಅವರು ಡ್ರಾ ಮಾಡಿದ್ದಾರೆ ನೀವು ಕೂಡ ಇದನ್ನು ಡ್ರಾ ಮಾಡಿ ಈ ಒಂದು ಡಯಾಗ್ರಾಮ್ನ ನೀವಿಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇದು ಫಸ್ಟ್ ಮೇನ್ಗೆ ಆನ್ಸರ್. ಸೆಕೆಂಡ್ ಮೇನಲ್ಲಿ ಕೆಳಗೆ ನೀಡಿರುವ ಆಕೃತಿಗಳನ್ನು ಹೆಸರಿಸಿ. ಇಲ್ಲಿ ಕೆಲವೊಂದು ಆಕೃತಿಗಳನ್ನು ಕೊಟ್ಟಿದ್ದಾರೆ. ಟೋಟಲ್ 10 ಆಕೃತಿಗಳಿದೆ. ಸೊ ನೀವು ಇದಕ್ಕೆ ಹೆಸರುಗಳನ್ನ ನೀವು ಬರಿಬೇಕಾಗುತ್ತೆ. ಫಸ್ಟ್ ಆಕೃತಿ ಹೆಸರು ಸಿಲಿಂಡರ್, ಎರಡನೇ ಆಕೃತಿ ಹೆಸರು ಆಯತಘನ, ಮೂರನೇ ಆಕೃತಿ ಹೆಸರು ತ್ರಿಭುಜಪಾದ ಗೋಪುರ, ನಾಲ್ಕನೇ ಆಕೃತಿ ಹೆಸರು ವರ್ಗಪಾದ ಗೋಪುರ, ಐದನೇ ಚಿತ್ರ ಚೌಕಗನ, ಇದನ್ನ ಚೌಕಗನ ಅಂತ ಕರೀತಾರೆ. ಇದು ಬಾಕ್ಸ್ ಅಂದ್ರೆ ಸ್ಕ್ವೇರ್ ಟೈಪ್ ಅಲ್ಲಿದೆ, ಬಾಕ್ಸ್ ಟೈಪ್ ಅಲ್ಲಿ, ಸೊ ಚೌಕ ಅಂತಾರೆ. ನೆಕ್ಸ್ಟ್ ತ್ರಿಭುಜ ಪಾದ ಪಟ್ಟಕ ಅಂತ ಕೂಡ ಇದನ್ನ ಕರೀತಾರೆ. ಸೊ ನೀವು ಆ ಡಯಾಗ್ರಾಮ್ ನೋಡಿದಾಗಲೇ ನೀವು ಫೈಂಡ್ ಔಟ್ ಮಾಡ್ತೀರಾ. ಈ ತರ ಇದ್ರೆ ಅದನ್ನ ಸಿಲಿಂಡರ್ ಅಂತಾರೆ, ಈ ತರ ಇದನ್ನ ಆಯತಘನ, ಇದು ತ್ರಿಭುಜ ತರ ಇದೆ, ಸೊ ತ್ರಿಭುಜ ಪಾದ ಗೋಪುರ ಆಗುತ್ತೆ. ಇದು ವರ್ಗಪಾದ ಗೋಪುರ ಆಗುತ್ತೆ. ಇದು ಚೌಕಗನ ಹಾಗೂ ಇದು ತ್ರಿಭುಜ ಪಾದ ಪಟ್ಟಕ. ಸೊ ಇದು ಪೇಜ್ ನಂಬರ್ 59ಗೆ ಕಂಪ್ಲೀಟ್ ಆನ್ಸರ್ಸ್. ನೆಕ್ಸ್ಟ್ ರಿಮೈನಿಂಗ್ ಆಕೃತಿಗಳ ಹೆಸರು ಕೂಡ ನೆಕ್ಸ್ಟ್ ಪೇಜಲ್ಲೇ ಇದೆ. ನೆಕ್ಸ್ಟ್ ನೋಡಿ 7th ಒಂದು, ಇದು ಶಂಕು, ಇದು ಕೋನ್ ಅಂತಾರೆ ಇಂಗ್ಲಿಷಲ್ಲಿ, ಇದನ್ನ ಶಂಕು ಅಂತಾರೆ ಕನ್ನಡದಲ್ಲಿ. ಇದು ವೃತ್ತ, ಒಂದು ಸರ್ಕಲ್ ಇದೆ ಅಲ್ವಾ, ಇದನ್ನ ವೃತ್ತ ಅಂತ ಹೇಳ್ತಾರೆ. ನೆಕ್ಸ್ಟ್ ಇದು ತ್ರಿಭುಜ, ಇದನ್ನ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಇದು ಆಯತ, ಇದನ್ನು ಕೂಡ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ನೆಕ್ಸ್ಟ್ ನೋಡಿ 3ನೇ ಮೇನ್. ಈ ಮೇನಲ್ಲಿ ಕೆಳಗೆ ಕೊಟ್ಟಿರುವ ಆಕೃತಿಗಳಿಗೆ ಮುಖಗಳ ಸಂಖ್ಯೆ ಮತ್ತು ಅಂಚುಗಳ ಸಂಖ್ಯೆ ಬರೆದು ಅವುಗಳನ್ನು ಹೆಸರಿಸಿ. ಒಂದು ಸಿಲಿಂಡರ್ ಡ್ರಾಯಿಂಗ್. ಫಸ್ಟ್ ನೀವು ಸಿಲಿಂಡರ್ ಅಂತ ನೀವು ಹೆಡ್ಡಿಂಗ್ ಅಲ್ಲಿ ಬರೀರಿ. ಅದಾದ್ಮೇಲೆ ಮುಖಗಳು ಎಷ್ಟು ಫೇಸಸ್ ಇದಕ್ಕೆ? 2 ಫೇಸ್, 1 2 2 ಫೇಸ್ ಇದೆ, 1 2 2 ಅಂಚು ಇದೆ. ಇದು ಮುಖಗಳು 2 ಅಂಚು 2 ಅಂತ ಬರಿಬೇಕು. ನೆಕ್ಸ್ಟ್ ಎರಡನೇ ಡಯಾಗ್ರಾಮ್ ಅಲ್ಲಿ ವರ್ಗಪಾದ ಗೋಪುರ, ಮುಖಗಳು 5, ಇದಕ್ಕೆ ಎಷ್ಟು ಫೇಸಸ್ ಇದೆ? 5 ಫೇಸಸ್ ಇದೆ. ಅಂಚುಗಳು ಅಂದ್ರೆ ಎಡ್ಜಸ್ ಅಂತಾರೆ, ಅಂಚುಗಳು ಎಷ್ಟಿದೆ? 2 ಇದೆ. ಸೊ ಈ ತರ ನೀವು ವರ್ಗಪಾದ ಗೋಪುರ ಅಂತ ಫಸ್ಟ್ ಹೆಡ್ಡಿಂಗ್ ಹಾಕಿ ಅದಾದ್ಮೇಲೆ ಮುಖಗಳು ಎಷ್ಟು ಹಾಗೂ ಅಂಚುಗಳು ಎಷ್ಟು ಅಂತ ನೀವಲ್ಲಿ ಬರಿಬೇಕಾಗುತ್ತೆ. ನೆಕ್ಸ್ಟ್ 4th ಮೇನಲ್ಲಿ ಆಯತಘನ ಮತ್ತು ತ್ರಿಭುಜಪಾದ ಗೋಪುರಕ್ಕೆ ಜಾಲಾಕೃತಿಯನ್ನು ರಚಿಸಿ. ಈ ತರ ನೀವು ಜಾಲಾಕೃತಿನ ನೀವು ಆಯತಘನ ಮತ್ತು ತ್ರಿಭುಜ ಪಾದ ಗೋಪುರಕ್ಕೆ ನೀವು ಬರಿಬೇಕಾಗುತ್ತೆ.